ಸರ್ ನಾನು ಮಾರುತಿ ಪಾಗೋಡ್ ಅಂತ ಗ್ಯಾರಂಟಿ ನ್ಯೂಸ್ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾತಾಡ್ತಾ ಇದ್ದೀನಿ. ಮಾತಾಡಿ. ಸರ್ ಏನಿಲ್ಲ, ಒಂದು ಪತ್ರ ಭಾಳ ವೈರಲ್ ಆಗ್ತಿದೆ, ಭಾಳ ಸುದ್ದಿ ಆಗ್ತಿದೆ ಸರ್ ಇವತ್ತು. ತಮಗೆ ಹಾ. ಗೊತ್ತಿರ್ಬೋದು ಯಾವ ಪತ್ರ? ಸರ್. ಒಂದು 36 ಶಾಸಕರು ನೂತನವಾಗಿ ಆಯ್ಕೆಯಾಗಿ ಬಂದಿರುವ ಓ, ಕಾಂಗ್ರೆಸ್ ಓಕೆ. ಶಾಸಕರು ಒಂದು ಪತ್ರಕ್ಕೆ ಸಹಿ ಹಾಕಿ ಕಳಿಸಿದ್ರು. ಅದು ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅದು ಆ ಪತ್ರ ನಿಜನಾ ಅಂತ? ನಿಜಾನೇ. ಎಲ್ಲಾನು ಮೊದಲನೇ ಬಾರಿ ಗೆದ್ದಂತ ಶಾಸಕರುಗಳು ಎಸ್ ಸರ್. ಆಗ್ಲಾಗ್ಲೇ ಒಂದ್ 2-3 ತಿಂಗಳಿಂದನೇ ಕುತ್ಕೊಂಡು ನಮಗೂ ನಾವು ಸೀನಿಯರ್ಗಳು ಫಸ್ಟ್ ಟೈಮ್ ಗೆದ್ದಿರ್ಬೋದು, ಎಸ್ ಬಟ್ ಸರ್. ನಮಗೂ ತುಂಬಾ ಅನುಭವ ಇದೆ, ಪಕ್ಷಕ್ಕೆ ದುಡ್ದಿದ್ದೀವಿ, ಎಸ್ ಸರ್. ನಮಗೂ ಒಂದು 5 ಯಾರಿಗನ ಕೊಡಿ, ಫಸ್ಟ್ ಟೈಮ್ ಗೆದ್ದವ್ರಿಗೆ ಒಂದು 5 ಜನಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಎಸ್ ಸರ್. ಡೆಲ್ಲಿಲಿ ಎಸಿಸಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸೀನಿಯರ್ ಲೀಡರ್ಗಳಿಗೆ ಎಸ್ ಸರ್. ಒಂದು ಮನವಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಎಲ್ಲರೂ ಸೈನ್ ಮಾಡಿ ಕೊಟ್ಟಿರೋದು ನಿಜಾನೇ. ಓಕೆ ಓಕೆ. ಯಾವಾಗ ಸರ್ ಇದು ಪತ್ರ ರೆಡಿ ಆಗಿದ್ದು, ಪತ್ರಕ್ಕೆ ಸಹಿ ಈಗಾಗಲೇ ಒಂದ್ 2 ತಿಂಗಳ ಹಿಂದೆನೆ ಇದೆಲ್ಲ ಕುತ್ಕೊಂಡು ಫಸ್ಟ್ ಟೈಮ್ MLAಗಳು ಮಾತಾಡಿ, ಎಸ್ ಸರ್. ತಪ್ಪೇನಿದೆ ಅದ್ರಲ್ಲಿ? ಈಗ ಅನುಭವ ಇರೋರಿಗೆ ನಾವೇನು ಬೇರೆಯವ್ರು ಕಿತ್ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ಒಂದ್ Yes, 5 sir. ಜನಕ್ಕೆ ಯಾರಿಗನ್ನ ಕೊಡಿ, ಅನುಭವಸ್ಥರಿಗೆ, ಎಸ್ ಸ್ವಲ್ಪ ಆಡಳಿತ ಮಾಡೋರಿಗೆ, ಹೊಸ ಮುಖಗಳಿಗೆ, ಯುವಕರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ದೀವಿ ಓಕೆ ಹೈಕಮಾಂಡ್ಗೆ. ಅವ್ರು ಲೆಫ್ಟ್ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಕೊಡ್ಬೋದು, ಕೊಡದೆಲ್ಲ ಇರ್ಬೋದು. ನಮ್ಮ ಮನವಿ ಮಾಡಿದ್ದೀವಿ ಅಷ್ಟೇ. ಓಕೆ. ಅಂದ್ರೆ ಇದು ಬೆಳಗಾವಿ ಅಧಿವೇಶನ ಆ ಸಮಯದಲ್ಲಿ ರೆಡಿ ಆಗಿದ್ದ ಪತ್ರ ಸರ್ ಇದು? ಹೌದು ಹೌದು. ತಾವು ಹಂಗಾದ್ರೆ ಖುದ್ದಾಗಿ ಸಹಿ ಮಾಡಿದ್ರಿ ಆ ಪತ್ರಕ್ಕೆ? ನಾನೊಬ್ರೇ ಅಲ್ಲ, ಎಲ್ಲ Yes, sir. ಮೊದಲನೇ ಬಾರಿ ಗೆದ್ದಂತ 31 ಜನನೂ ಸೈನ್ ಮಾಡಿದ್ದಾರೆ. ಎಸ್ ಸರ್. ಅಂದ್ರೆ ಸಂಪುಟ ಪುನರ್ರಚನೆ ಮಾಡಿ ಯುವಕರಿಗೆ ಅವಕಾಶವನ್ನ ಮಾಡಿಕೊಡಿ ಮೊದಲನೇ ಸಂಪುಟ ಬಾರಿ. ಪುನರ್ರಚನೆ ಮಾಡಿದಾಗ ಎಸ್ ಸರ್. ಅವ್ರು ಯಾವಾಗ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ, Yes, sir. ಮಾಡಿದಾಗ ಅವಕಾಶ ಮಾಡಿಕೊಡಿ ಅಂತ. ಎಸ್ ಸರ್. ಸರ್, ಒಂದ್ ಕಡೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಆ ಸಮಯದಲ್ಲಿ ತಾವೆಲ್ಲ ಸೇರಿ ಈ ಪತ್ರ ಬರೆದಿರೋದು ಏನ್ ಮೆಸೇಜ್ ಪಾಸ್ ಮಾಡುತ್ತೆ ಅಂತ? ಏನ್ ಮೆಸೇಜ್ ಪಾಸ್ ಮಾಡುತ್ತೆ? ಹೊಸ ಮುಖಗಳಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಒಳ್ಳೇದು ಅಂತ ಮೆಸೇಜ್ ಪಾಸ್ ಆಗುತ್ತೆ. ಬೇರೆ ಇನ್ನೇನಾಗುತ್ತೆ? ಕೊಡೋದು ಬಿಡೋದು ಹೈಕಮಾಂಡ್ ಅಷ್ಟೇ ಅಲ್ವಾ? ಹಾ ಸರ್. ಹಾ ಸರ್. ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಮ್ಗೆಲ್ಲ ಓಕೆ. ಹಾ ಸರ್. ಅದ್ರಲ್ಲೇನ್ ಬೇರೆ ಕಾಂಟ್ರವರ್ಸಿನೇ ಇಲ್ಲ. ಹೌದು ಸರ್. ಅಲ್ಲ, ಕಳೆದ 3-4 ತಿಂಗಳಿಂದ ಏನ್ ಚರ್ಚೆ ಆಗ್ತಿದೆ ಅಂದ್ರೆ, ಸಂಪುಟ ಪುನರ್ರಚನೆ ಮಾಡಿದ್ರೆ ಈಗಿರೋರೇ ಕಂಟಿನ್ಯೂ ಆಗ್ತಾರೆ, ಇಲ್ಲ ಪುನರ್ರಚನೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವಾಗ ಬೇಕಿದ್ರು ನಾಯಕತ್ವ ಬದಲಾವಣೆ ಆಗ್ಬೋದು ಅಂತ. ನೋಡಿ, ಹೈಕಮಾಂಡ್ ಏನನ್ನ ತೀರ್ಮಾನ ಮಾಡ್ಲಿ ಅಲ್ವಾ? ಎಸ್ ಸರ್. ನಾವು ಹೊಸಬರು ಗೆದ್ದಿರೋರು ನಮ್ಮ ಒಂದು ಡಿಮ್ಯಾಂಡ್ ನ, ನಮ್ಮ ಒಂದು ಅವಕಾಶನ ಕೇಳಿದೀವಿ. ಎಸ್ ಸರ್. ಎಷ್ಟೋ ಜನ ಮೊದಲನೇ ಸಲ ಗೆದ್ದಿದ್ರು ಸಹ ತುಂಬಾ ಎಕ್ಸ್ಪೀರಿಯನ್ಸ್ ಗಳಿದ್ದಾರೆ. ಎಸ್ ಸರ್. 3 ಸಲ ಸೋತಿರೋರು ಇದ್ದಾರೆ, 3 ಸಲ ಹೌದು ಪಾರ್ಟಿ ಕಟ್ಟಿದ್ದಾರೆ, ಹೌದು. ಪಕ್ಷದಲ್ಲಿ 30 ವರ್ಷಗಳಿಂದ ಸೇವೆ ಮಾಡ್ಕೊಂಡಿದ್ದಾರೆ, ಈಗ MLA ಆಗಿದ್ದಾರೆ. 100% ಅವ್ರಿಗೊಂದು ಅವಕಾಶ ಕೊಟ್ರೆ ಅಂತವ್ರಿಗೊಂದು ಅವಕಾಶ ಕೊಡ್ಲಿ. ಹೌದು ಹೌದು. ಯುವ ಮುಖಗಳೇ ಅಲ್ವಾ? ಬರೀ ಫಸ್ಟ್ ಟೈಮ್ MLA ಅನ್ನೋದು ಬಿಟ್ರೆ ಆಗಿದಿಲ್ಲ, ಪಕ್ಷಕ್ಕೆ ಸೇವೆ ಮಾಡಿರೋದೇ ಮುಖ್ಯ ತಾನೆ. ಎಸ್ ಸರ್. ಎಸ್ ಸರ್. ಅದು ಪರಿಗಣಿಸ್ಲಿ ಅಂತ ನಾವು ಒಂದು ಹೈಕಮಾಂಡ್ಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಅಧ್ಯಕ್ಷರಿಗೆ ಹೌದು ಒಂದು ಮನವಿ ಮಾಡಿದೀವಿ, ಹಿರಿಯ ನಮ್ಮ ನಾಯಕರಿಗೆ. ಹೌದು ಹೌದು ಸರ್. ಹೌದು ಸರ್. ಸರ್, ತಾವು ಕೂಡ 2 ಚುನಾವಣೆಗಳನ್ನ ಬಹಳ ನೇರ ಫೈಟ್ ಮಾಡಿ. ಹೌದು, ನಾನು 2 ಚುನಾವಣೆಯಲ್ಲಿ ನ್ಯಾರೋದಲ್ಲಿ 1% ಅಲ್ಲಿ ಸೋತಿದ್ದೀನಿ. ಎಸ್ ಸರ್. ಎಸ್ ಸರ್. 3 KPCC ಅಧ್ಯಕ್ಷಗಳ ಜೊತೆ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದೀನಿ. ಎಸ್ ಸರ್. ಎಸ್ ಸರ್. ನಮಗೂ ಕೊಡ್ಲಿ ಅಥವಾ ಕೊಡದೆಲ್ಲ ಇರ್ಲಿ, ಯಾರಿಗನ ಕೊಡ್ಲಿ, ನಮಗೆ ಕೊಡ್ಲೇಬೇಕು ಅಂತ ಏನ್ ರೂಲ್ ಏನಿಲ್ಲ. ಎಸ್ ಸರ್. ಯಾರಿಗನ ಕೊಡಿ, ಮೊದಲನೇ ಗೆದ್ದವ್ರಿಗೆ ಒಂದು ಅವಕಾಶ ಮಾಡಿಕೊಡಿ, ಮಾನದಂಡ ಬೇಡ ಅದು. ರಾಜಕೀಯ ಅಂತ ಭಾಷೆಯಲ್ಲಾದ್ರೆ ಹೊಸ ರಕ್ತಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಲ್ವಾ? ಅಷ್ಟೇ. ಹೊಸಬರಿಗೆ, ಯುವಕರಿಗೆ, ಹೊಸಬರಿಗೆ ಹೌದು ಉರುಪಾಗಿ ಕೆಲಸ ಮಾಡೋರಿಗೆ ಅವಕಾಶ ಮಾಡಿಕೊಡಿ ಅಂತಲ್ವ ಸರ್? ಮಾಡಿಕೊಡಿ ಅಂತ. ಎಸ್ ಸರ್. ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.